ನಮ್ಮ ನೆರೆಯ ರಾಜ್ಯ ಕೇರಳದಲ್ಲಿ ಅಯ್ಯಪ್ಪ ಸ್ವಾಮಿಯ ದೇಗುಲ ಮುಂಚೂಣಿಯಲ್ಲಿ ಬರುತ್ತದೆ. ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹಾಗೂ ಮಕರ ಸಂಕ್ರಾಂತಿಯಂದು ಮಕರ ಜ್ಯೋತಿಯ ದರ್ಶನಕ್ಕೆ ಸಾವಿರಾರು ಅಲ್ಲ ಲಕ್ಷಾಂತರ ಜನರು ಬಂದು ದರ್ಶನ ಮಾಡಿ ಪುಣ್ಯ ಪ್ರಾಪ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಕಲಿಯುಗ ವರದನ್, ಧರ್ಮಶಾಸ್ತ್ರ, ಮಣಿಕಂಠನ್ ಮೊದಲಾದ ಹೆಸರುಗಳಿಂದ ಅಯ್ಯಪ್ಪ ಸ್ವಾಮಿ ಕರೆಯಲ್ಪಡುತ್ತಾರೆ. ಅಯ್ಯಪ್ಪ ಸ್ವಾಮಿ ಶಿವ ಹಾಗೂ ವಿಷ್ಣುವಿನ ಆಧ್ಯಾತ್ಮಿಕ ಒಕ್ಕೂಟದಿಂದ ಜನ್ಮ ತಾಳಿದ್ದರು. ಶಬರಿಮಲೆಗೆ ಭೇಟಿ ನೀಡುವ ಹೆಚ್ಚಿನ ಜನರು ಮಂಡಲ ದೀಕ್ಷೆಯನ್ನು ತೆಗೆದುಕೊಂಡು ಮಾಲೆ ಧರಿಸಿಕೊಳ್ಳುತ್ತಾರೆ. ಒಂದು ಮಂಡಲ ಎಂದರೆ 41 ದಿನಗಳೆಂದು ಅರ್ಥ. ಈ 41 ದಿನಗಳ ಕಾಲಾವಧಿಯಲ್ಲಿ ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಕಾರ್ತಿಕ ಮಾಸದಿಂದ ಮಕರ ಸಂಕ್ರಾಂತಿಯವರೆಗೂ ಶ್ರೀ ಅಯ್ಯಪ್ಪ ಸ್ವಾಮಿಯ ಭಕ್ತರು ಮಂಡಲ ದೀಕ್ಷೆಯನ್ನು ತೆಗೆದುಕೊಂಡು ಮಾಲೆಯನ್ನು ಧರಿಸಿಕೊಂಡಿರುತ್ತಾರೆ. ಈ ಸಮಯದಲ್ಲಿ ಬಹಳ ಚಳಿ ಇರುತ್ತದೆ. ಮಾಲೆಧಾರಿಗಳು ಮುಂಜಾನೆ ನಡುಗುವ ಚಳಿಯಲ್ಲಿ ತಣ್ಣೀರಿನ ಸ್ನಾನವನ್ನು ಮಾಡಬೇಕು. ಸಾತ್ವಿಕ ಆಹಾರವನ್ನು ಸ್ವೀಕರಿಸಬೇಕು. ಪಾದರಕ್ಷೆಗಳನ್ನು ತ್ಯಜಿಸಬೇಕು. ನೆಲದ ಮೇಲೆಯೇ ಮಲಗಬೇಕು. ಬ್ರಹ್ಮಚಾರ್ಯವನ್ನು ಪಾಲಿಸಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿನಿತ್ಯ ಕಪ್ಪು ಬಟ್ಟೆಯನ್ನೇ ಧರಿಸಬೇಕು. ಹೀಗೆ 41 ದಿನಗಳ ಕಾಲ ನಿಯಮ, ನಿಷ್ಠೆ, ಶ್ರದ್ಧಾಭಕ್ತಿಯಿಂದ ಶ್ರೀ ಅಯ್ಯಪ್ಪ ಸ್ವಾಮಿಯನ್ನು ಪೂಜಿಸಿ ಶಬರಿಮಲೆ ಕ್ಷೇತ್ರಕ್ಕೆ ತೆರಳಿ ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡೆದು ಅದಾದ ನಂತರ ಸ್ವಾಮಿಯ ಸನ್ನಿಧಿಯಲ್ಲೇ ಮಾಲೆಯನ್ನು ತೆಗೆಯಬೇಕಾಗುತ್ತದೆ. ಸಾಮಾನ್ಯವಾಗಿ ಕಪ್ಪು ಬಟ್ಟೆಯನ್ನು ಅಶುಭ ಎಂದು ಪರಿಗಣಿಸಲಾಗುತ್ತದೆ ಮತ್ತು ವಿಶೇಷವಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡುವವರು ಕಪ್ಪು ಬಟ್ಟೆಯನ್ನು ಧರಿಸುವಂತಿಲ್ಲ. ಆದರೆ ಅಯ್ಯಪ್ಪ ಸ್ವಾಮಿಯ ಮಾಲೆಧಾರಿಗಳು ಮಾತ್ರ ಕಪ್ಪು ಬಟ್ಟೆಯನ್ನೇ ಏಕೆ ಧರಿಸಬೇಕು ಎನ್ನುವ ಪ್ರಶ್ನೆ ನಮ್ಮಲ್ಲಿ ಉದ್ಭವಿಸುವುದು ಸಹಜ. ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಕಪ್ಪು ಬಟ್ಟೆಯನ್ನು ಧರಿಸುವ ಹಿಂದೆ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಕಾರಣಗಳಿವೆ. ವೈಜ್ಞಾನಿಕವಾಗಿ ನೋಡುವುದಾದರೆ ಚಳಿಗಾಲದಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸೋದ್ರಿಂದ ಉಷ್ಣತೆ ಹೆಚ್ಚಾಗುತ್ತದೆ. ರಕ್ತ ಪರಿಚಲನೆ ಸರಾಗವಾಗಿ ನಡೆಯುತ್ತದೆ. ಶಬರಿಮಲೆ ಯಾತ್ರೆಗಳಲ್ಲಿ ಕಾಡುಗಳಲ್ಲಿ ಪ್ರಯಾಣಿಸುವಾಗ ಕಪ್ಪು ಬಣ್ಣವು ಕಾಡು ಪ್ರಾಣಿಗಳಿಂದ ನಮ್ಮನ್ನು ರಕ್ಷಿಸುತ್ತದೆ. ಆದರೆ ಆಧ್ಯಾತ್ಮಿಕವಾಗಿ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಕಪ್ಪು ಬಟ್ಟೆಯನ್ನು ಧರಿಸಲು ಕಾರಣ ಶನಿ ಪರಮಾತ್ಮನಿಗೂ ಶ್ರೀ ಅಯ್ಯಪ್ಪ ಸ್ವಾಮಿಗೂ ಏನು ಸಂಬಂಧ ಎನ್ನುವ ಅನುಮಾನ ಇಲ್ಲಿ ಮೂಡುವುದು ಸಹಜ. ಇದಕ್ಕೆ ಉತ್ತರವೂ ಸಹ ಇದೆ. ಮನುಷ್ಯರ ಜೀವನದ ಮೇಲೆ ಶನೈಶ್ಚರ ಪ್ರಭಾವ ಗಾಢವಾಗಿರುತ್ತದೆ. ಶನಿ ಮಹಾತ್ಮರು ಬಡವ ಶ್ರೀಮಂತ ಎಂದು ಲೆಕ್ಕಿಸದೆ ಅವರ ಕರ್ಮಕ್ಕೆ ಅನುಸಾರವಾಗಿ ಶಿಕ್ಷಿಸುತ್ತಾರೆ. ಇದಕ್ಕೆ ನಳ ಮಹಾರಾಜರಾಗಲಿ ಸತ್ಯ ಹರಿಶ್ಚಂದ್ರರಾಗಲಿ ತಪ್ಪಿಸಿಕೊಂಡಿಲ್ಲ. ಅದೇ ಶನಿ ಮಹತ್ವ ಸಂತೃಪ್ತಿಯಾದರೆ ಮನುಷ್ಯರಿಗೆ ಅಭಿವೃದ್ಧಿಯನ್ನು ಸಹ ಕರುಣಿಸಿಬಿಡುತ್ತಾರೆ. ಹಾಗಾಗಿ ಶನೇಶ್ವರನ ವಕ್ರದೃಷ್ಟಿಗೆ ಬೀಳದಂತೆ ಶನಿದೇವನನ್ನು ಪೂಜಿಸಲಾಗುತ್ತದೆ. ಕಪ್ಪು ಬಟ್ಟೆ ಹಾಗೂ ಕರಿ ಧಾನ್ಯಗಳೆಲ್ಲ ಶನೇಶ್ವರನ ಪೂಜೆಗೆ ಬಳಸಲಾಗುತ್ತದೆ. ಇಂತಹ ಶನೇಶ್ವರರ ವಾಹನ ಕಾಗೆಯೂ ಸಹ ಕಪ್ಪು ಬಣ್ಣದಾಗಿದೆ. ಒಮ್ಮೆ ಅಯ್ಯಪ್ಪ ಸ್ವಾಮಿಯು ಶನೇಶ್ವರರಿಗೆ ನೀನೇಕೆ ಜನರಿಗೆ 7.5 ವರ್ಷ ಕಾಡುತ್ತೀಯ ಎಂದು ಪ್ರಶ್ನೆ ಕೇಳಿದರಂತೆ. ಅದಕ್ಕೆ ಶನೇಶ್ವರರು ಅದು ನನ್ನ ಧರ್ಮ. ಹೇಗೆ ಜೀವಿಗಳ ಪ್ರಾಣ ತೆಗೆಯೋದು ಯಮನ ಧರ್ಮವೋ ಹಾಗೆಯೇ ಜನರನ್ನು 7.5 ವರ್ಷಗಳ ಕಾಲ ಕಷ್ಟದ ಹಾದಿಯಲ್ಲಿ ಕೊಂಡೊಯ್ಯೋದು ಸಹ ನನ್ನ ಧರ್ಮ ಎಂದು ಉತ್ತರಿಸಿದರು. ಆಗ ಅಯ್ಯಪ್ಪ ಸ್ವಾಮಿಯು ನಿನ್ನ ಕಾರಣದಿಂದ 7.5 ವರ್ಷ ನನ್ನ ಭಕ್ತರು ಅನುಭವಿಸೋದು ಬೇಡ ಎಂದು ಹೇಳಿದರು. ಅವರು ಒಂದು ಮಂಡಲ ಅಂದರೆ 41 ದಿನಗಳ ಕಾಲ ಮಾತ್ರ ಕಷ್ಟವನ್ನು ಅನುಭವಿಸುವಂತಾಗಲಿ ಎಂದು ಹೇಳಿದರು. ದಿನದ 2 ಬಾರಿ ತಣ್ಣೀರಿನಲ್ಲಿ ಸ್ನಾನ ಮಾಡಿ ಪಾದರಕ್ಷೆಯನ್ನು ತ್ಯಜಿಸಿ ನೆಲದ ಮೇಲೆ ಮಲಗಿ ಕಠಿಣ ಬ್ರಹ್ಮಚಾರ್ಯವನ್ನು ಪಾಲಿಸಿ ತಮ್ಮ ಸ್ವಂತ ಉಪಸ್ಥಿತಿಯನ್ನು ಕಳೆದುಕೊಂಡು ಸ್ವಾಮಿಗಳೆಂದು ಕರೆಸಿಕೊಂಡು ಕಾಡು ಮೇಡನ್ನೆಲ್ಲ ಸುತ್ತಿ ತನ್ನ ದರ್ಶನಕ್ಕೆ ಆಗಮಿಸುತ್ತಾರೆ. ಹಾಗಾಗಿ ತನ್ನ ದೀಕ್ಷೆಯನ್ನು ತೆಗೆದುಕೊಳ್ಳುವ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಕಿರುಕುಳ ಕೊಡಬಾರದೆಂದು
ಅಯ್ಯಪ್ಪ ಸ್ವಾಮಿ ಶನೈಶ್ಚರರ ಬಳಿ ನಿವೇದನೆಯನ್ನು ಇಡುತ್ತಾರೆ. ಹೀಗೆ ಅಯ್ಯಪ್ಪ ಸ್ವಾಮಿಯ ಮಾತಿಗೆ ಸಮ್ಮತಿಸಿದಂತಹ ಶನೈಶ್ವರರು ಅಯ್ಯಪ್ಪ ಸ್ವಾಮಿಯ ವ್ರತವನ್ನು ಮಾಡುವಾಗ ತನ್ನಿಷ್ಟದ ಕಪ್ಪು ಬಟ್ಟೆಯನ್ನು ಧರಿಸಬೇಕೆಂದು ಒಂದು ಷರತ್ತನ್ನು ವಿಧಿಸುತ್ತಾರೆ. ಅಯ್ಯಪ್ಪ ಸ್ವಾಮಿ ಹಾಗೂ ಶನೈಶ್ವರರ ಒಪ್ಪಂದದ ಕಾರಣದಿಂದಾಗಿ ಅಯ್ಯಪ್ಪನ ದೀಕ್ಷೆಯಲ್ಲಿ ಕಪ್ಪು ವಸ್ತ್ರವನ್ನು ಧರಿಸುವುದು ಒಂದು ಕಟ್ಟುನಿಟ್ಟಾದ ನಿಯಮವಾಗಿದೆ. ಕಪ್ಪು ಬಟ್ಟೆಯನ್ನು ಧರಿಸಿ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಧರಿಸುವವರಿಗೆ ಶನಿಯ ಪ್ರಭಾವ ಕಡಿಮೆಯೇ ಇರುತ್ತದೆ. ಅಲ್ಲದೆ ಅಯ್ಯಪ್ಪ ಸ್ವಾಮಿಯ ಮುಂದೆ ಎಲ್ಲರೂ ಕೂಡ ಸಮಾನರು ಎನ್ನುವ ಸಂದೇಶವನ್ನು ನೀಡುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.